ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ವಿನಯ್ ಕೃಷ್ಣ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಬ್ಲಾಗ್. ಸೊ ಇವತ್ತೇನು ವಿಶೇಷ ಅಂದರೆ ನಮ್ಮ ಸಿಸ್ಟರ್ ಮ್ಯಾರೇಜ್. ಆಫ್ಟರ್ ರಿಸೆಪ್ಷನ್ ಯಾವ ಥರ ಎಲ್ಲ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ ಯಾವ ರೀತಿ ಒಳಗಡೆ ಎಲ್ಲ ವಾತಾವರಣ ಹೆಂಗಿದೆ ಅಂತ. ಸ್ವಾಮಿ ಎಲ್ಲಾನು ಕಾಪಾಡಪ್ಪ. ಜೈ ಗಣೇಶ. ಭಗವಂತ ಕಾಪಾಡಪ್ಪ, ಎಲ್ಲಾನು ಕಾಪಾಡಪ್ಪ. ನೋಡಿ ನೋಡಿ ನಮ್ಮ ಬ್ರದರ್ ಹೆಸರು ರಘು ಅಂತ ಯಾವ ತರ ಮಲಗಿದಾರೆ ನೋಡಿ. ಮಾತಾಡೋಣ ಬನ್ನಿ ಅವ್ರನ್ನ. ಬ್ರದರ್ ಸರ್ ಹೇಳಿ ಸರ್. ನೀವು ಮಲಗಿದ್ದೀರ? ಮೇಲೆ ಮಲ್ಕೋಬೇಕು ಸಮಯ, ಮೇಲಕ್ಕೆ ಹೋಗ್ಕೊಂಡ್ಬಿಡಿ ಸಮಯ. ಹೋಗಿ ಯಾವ ಮೇಲಕ್ಕೆ? ಮಾಡಿ ಮೇಲಕ್ಕೆ ಹೋಗಿ ಮಲ್ಕೊಂತೀನಿ ಸಮಯ. ಯಾವ ಮಾಡಿ ಮೇಲೆ? ಇಲ್ಲೇ ಚಮಕ ಹಾಕೊಂಡು ಮಲ್ಕೊಂತೀನಿ ಸಮಯ. ಇರಿ ನಾನು ಬರ್ತೀನಿ. ನೀವೇನಕ್ಕೆ ಬರ್ತೀರಾ? ಬರ್ತೀನಿ ರೀ. ಬಾಯ್ ಬಾಯ್, ಗುಡ್ ನೈಟ್. ಬಾಯ್ ಬಾಯ್, ಗುಡ್ ನೈಟ್. ಬನ್ನಿ ಇವಾಗ ನಮ್ಮ ಸಾಫ್ಟ್ವೇರ್ ಅವ್ರು ಮಲಗಿದ್ದಾರೆ, ಅವನ್ನ ಮಾತಾಡೋಣ. ಮಲಗಿಲ್ಲ ಪೋ, ಎದ್ದಿದ್ದಾರೆ ಇವರು. ದೀಪು ದೀಪು ಮಲಗಿದ್ದ ಎಷ್ಟೊತ್ತು? ಕಣ್ ತೆಕ್ಕೊಂಡೇ ಇದೆ. ಸಾಫ್ಟ್ವೇರ್ ಅವರು ಹಾ, ಮಲಗಿದ್ರೆ ಎದ್ದಂಗೆ ಇರ್ತೀವಿ. ಸಾಫ್ಟ್ವೇರ್ ಅವರು ಮಲಗಿದ್ರು ಎದ್ದಂಗೆ ಇರ್ತಾರ? ಇನ್ನೊಂದು ಕೇಳ್ತೀನಿ ಬನ್ನಿ. ಹಾ, ಎದ್ದಿದ್ರು ಮಲ್ದಂಗೆ ಇರ್ತೀವಿ. ಅರ್ಥ ಆಯ್ತು. ನೀವು ಏನಕ್ಕೆ ಸಾಫ್ಟ್ವೇರ್ ಆಗಿದ್ದಾರೆ ಅಂತ ಅರ್ಥ ಆಯ್ತು ನನ್ಗೆ ಇವಾಗ. ಬಾಯ್. ಯಾರಿಗೆ ಹೇಳ್ಬೇಡಿ. ಯಾರು ಹೇಳಲ್ಲ, ಕಣ್ ತೆಕ್ಕೊಂಡೇ ನಿದ್ದೆ ಮಾಡಿ. ಒಬ್ಬೊಬ್ಬೊಬ್ಬೊಬ್ಬ ನಮ್ಮ ಹುಡುಗ ಎಲ್ಲರೂ ಕಾಫಿ ಕೊಡಕ್ ಹೋಗ್ತಾ ಇದ್ದಾರೆ. ನವೀನ್ ಹೇಳಿ. ಏನ್ ಕಾಫಿ ಕೊಡ್ತಾ ಇದೀಯಾ? ಎಸ್ ಅಕ್ಕ, ನೀವು ಕಾಫಿ ಕೊಡ್ಲಕ್ಕ? ಅಯ್ಯೋ ಸರಿ ಬಿಡಕ್ಕ. ನಮ್ ಲೇಡೀಸ್ ಗ್ರೂಪ್ ಇದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಏನ್ ಮಾಡ್ತಾ ಇದ್ದಾರೆ ಕೇಳೋಣ. ಹಾಯ್ ಕಾವ್ಯ, ಹಾಯ್ ರಮ್ಯಾ, ಹಾಯ್ ಅಕ್ಕ. ಹಾಯ್. ಟೈಮ್ ಇವಾಗ ಬೆಳಗಿನ ಜಾವ 3:30. ನಿಮ್ಗೆ ಯಾರಿಗೂ ನಿದ್ದೆ ಬರ್ತಿಲ್ವಾ? ಕಾವ್ಯ ಟೀ ಕಾಫಿ. ನವೀನಾ ಟೀ ಕಾಫಿ ಅಂತೆ. ಶುಗರ್ಲೆಸ್ ಕಾಫಿ. ಶುಗರ್ ಇರೋ ಕಾಫಿ. ಕೆಲಸ ಮಾಡಿ ಅಲ್ಲಿ ಹಚ್ಚಿ ಬಿಟ್ಟಿದ್ದಾರೆ. ಅವ್ರ ಹತ್ರ 300 ಶುಗರ್ ಇದೆ ಅವ್ರ ಹತ್ರ, ಹಚ್ಕೊಂಡು. ಏನ್ ಕಾವ್ಯ ಹೇಳಿದ್ದು? ನನಗೆ ಅರ್ಥ ಆಯ್ತು ಬಿಡು. ಇವತ್ತು ಕಾಫಿನೂ ಇಲ್ಲ, ಟೀನೂ ಇಲ್ಲ. ಬಾಯ್. ಒಬ್ಬ ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ಮಲಗಿದ್ದಾರೆ. ಅವ್ರು ಯಾವ ತರ ಮಲಗಿದ್ದಾರೆ ಅಂತ ನೋಡೋಣ ಬನ್ನಿ. ಭರತ್, ಏನ್ ಮಾಡ್ತಾ ಇದೀಯಪ್ಪ? ನಮ್ಮ ಬಾಸು ಓನ್ಲಿ ರೈಲ್ವೆಲಿ ಜರ್ನಿ ಮಾಡಿ ರೂಢಿ ಆಗುತ್ತೆ. ಅದಕ್ಕೆ ಹಿಂಗೆಲ್ಲ ಹಾಕ್ಸಿಲ್ಲ ಅಂದ್ರೆ ಅವ್ರ ನಿದ್ದೆನೇ ಬರಲ್ಲ. ಅಲ್ಲ ನಿದ್ದೆ ಮಾಡಲ್ಲ ಇವನು. ಹೌದು, ನೋಡಿ ಹಿಂಗೆಲ್ಲ ಹಾಕ್ಸಿದ್ರೆ ಮಾಡ್ತಾರೆ, ಹಿಂಗ್ ಸೌಂಡ್ ಬರ್ತಾ ಇರ್ಬೇಕು ಅವ್ರಿಗೆ. ಈ ತರ ನಿದ್ದೆ ಮಾಡೋ ಲೆವೆಲ್ ಇದಾರ ಇವರು. ವೆರಿ ಡಿಫಿಕಲ್ಟ್. ನಮ್ಮವರೆಲ್ಲ ಏನೋ ಪೂಜೆ ಮಾಡಕ್ ಬರ್ತಿದ್ದಾರೆ. ಏನಂತ ಕೇಳೋಣ ಬನ್ನಿ. ನಳಿನಿ, ಏನ್ ಪೂಜೆ ಇದು? ಗೌರಿ ಪೂಜೆ ಮಾಡಕ್ ಹೋಗ್ತಾ ಇದೀವಿ. ಗೌರಿ ಪೂಜೆ. ತುಂಬಾ ಸುಸ್ತಾಗಿದೆ. ಕಿಚನ್ ಕಡೆ ಬಂದಿದ್ದೀನಿ ನೀರು ಕುಡಿಯೋಕ್ಕೆ. ಏನು ನಮ್ಮ ಹುಡುಗ ಏನೋ ಮಾಡ್ತಿದ್ದಾನೆ. ಏನ್ ಮಾಡ್ತಿದ್ದೀವಿ ಇಲ್ಲಿ? ಸಸ್ಪೆನ್ಸ್. ಏನ್ ಮುಂದೆ ನೋಡಿ ವಿಡಿಯೋ. ತರಕಾರಿ ಎಲ್ಲ ಎತ್ಕೊಂಡಿದ್ಯಾ? ಹೌದು, ಅದೇ ಸಸ್ಪೆನ್ಸ್ ಹೇಳ್ತಾ ಇದ್ದೀವಿ. ಹೌದಾ? ವೇಟ್ ಅಂಡ್ ವಾಚ್. ಓಕೆ, ಫೈನ್. ಏನೋ ಸಸ್ಪೆನ್ಸ್ ಅಂತೆ. ಸರಿ, ನೋಡೋಣ ಯಾವ ಥರ ಇರುತ್ತೆ ಸಸ್ಪೆನ್ಸ್ ಅಂತ. ಏನಿದೆಯಲ್ಲ? ದೊಡ್ಡವ್ರು ಏನೋ ಶಾಸ್ತ್ರ ಮಾಡ್ತಾವ್ರೆ, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಬಾ. ಶಾಸ್ತ್ರನಾ? ಹಾ, ಸರಿ. ಹಾ, ಬರ್ತೀನಿ. ಸಸ್ಪೆನ್ಸ್ ಇವಾಗ ನೋಡಿ ಗೊತ್ತಾಗುತ್ತೆ. ಏನ್ ನಾಮ ಇದಂತ ಒಂದಾ? ನಾಲ್ಕು ಇದೆ. ಇದು ಯಾವ ಸಸ್ಪೆನ್ಸ್ ಚಪ್ರಿ ಮಾಲ್ಕೆ ನಾಮ ಇದೇನು ಇದು ಸಿಗ್ತದೆ. ಸಸ್ಪೆನ್ಸ್ ಅಂತೆ.
ಕಜ್ಜಾಯ ಕೈ ಕೊಟ್ರು ಬಿಡ್ತೀರಾ? ಬಿಡ್ತೀರಿ? ಜಾಲಿ 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 ಜಾಲಿ. ನಮ್ ಕೊಡ್ದಿರ ಕಜ್ಜಾಯ ತಿಂದ್ಬಿಟ್ಟಲ್ಲ. ಕಜ್ಜಾಯ ಕೊಟ್ಟು ತಲೆ ಮೇಲೆ ಕಿರೀಟ ಕೊಟ್ಟಿದ್ದಾರೆ, ಕತ್ಕೊಂಡು ಹಾರ ಹಾಕಿದ್ದಾರೆ. ಇದೇನು ತರಕಾರಿ ಹಾರ ಅಂತೆ. ನನ್ನೇ ಬಕ್ಕ ಮಾಡ್ತಿದ್ರು ಇವರೆಲ್ಲ ಸೇರ್ಕೊಂಡು. ಕಿವಿಗೆ ನೋಡಿ ಹೂವ ನೋಡಿ ಕಿವಿಗೆ. ಏನ್ ಮಾಡೋದು, ನಮ್ಮ ತಂಗಿ ಮುಗಿದ್ವಿ ಫೈನಲ್ ಕಾಂಪ್ರಮೈಸ್ ಆಗಿ ಈ ಗೆಟಪ್ ಹಾಕೊಂಡಿದ್ರು. ಅರ್ಶನ ಹರ್ಚ್ಬಿಟ್ಟಿದ್ದಾರೆ, ತುಂಬಾ ಉರಿ ಆಗ್ತಿದೆ. ಓಕೆ, ಸೊ ಅಲ್ಲೊಂದು ಗ್ಯಾಂಗ್ ಕಾಣಿಸ್ತಿದೆಯಲ್ಲ, ಅವ್ರು ಏನ್ ಮಾಡ್ತಿದಾರಂತ ನೋಡೋಣ ಬನ್ನಿ. ಕನ್ನಡದ ಅಕ್ಷರಮಾಲೆ ಜೈ ಕರ್ನಾಟಕ, ಸೂಪರ್. ಇರಬೇಕು ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದೇ ಅಂದದ ಕರುಳಿನ ಕರೆಯೋಲೆ. ಉಪ್ಪುದಿಂದ ಮನೆಗೆ ಎರಡು ಬಗೆಯ ಬೇಡ. ಸೂಪರ್, ಲಿರಿಕ್ಸ್ ಅಂತ ಸೂಪರ್. ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದು ತಂದದ ಕರುಳಿನ ಕರೆಯೋಲೆ. ಸಾರಿ ಫಾರ್ ಡಿಸ್ಟರ್ಬ್. ಹಾಯ್ ಎಲ್ಲರಿಗೂ, ಹಾಯ್ 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 ಹಾಯ್. ಕೇಳಿಸ್ತಿಲ್ವಾ? ಸೂಪರ್. ಈ ಆಂಟಿ ನೋಡಿ ಹಾಕಿಸ್ತಾ ಇದ್ದಾರೆ. ಓಕೆ ಓಕೆ, ಎಲ್ಲ ಹುಡುಗಿರಿದಾರಲ್ಲ, ಯಾಕೆ ಗಂಡ್ ಮಕ್ಳನ್ನ ಸರಿಸ್ಕೊಂಡಿಲ್ಲ? ಹೆಣ್ಮಕ್ಳು ರಾಂಗು ಗುರು. ಹೆಣ್ಮಕ್ಳೇ ಇಲ್ಲೊಬ್ರು ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟು ಏನೋ ಮಾಡ್ತಿದ್ದಾರೆ. ಮೇಡಮ್ ನಮಸ್ತೆ, ಏನ್ ಮಾಡ್ತಾ ಇದ್ದೀರಾ? ಎಲ್ಲಿ ತೋರಿಸಿ, ನಮ್ಮ ಫ್ರೆಂಡ್ಸ್ ಎಲ್ಲ ತೋರಿಸಿ ಯಾವ ತರ ಸರಿ ಆಗ್ತಿದ್ದೀರಾ? ಓ ಸೂಪರ್ ಆಗಿ ಮಾಡ್ತಾ ಇದ್ರಿ ಮೇಡಮ್. ಓಕೆ ಮೇಡಮ್, ಸರಿಗೆಲ್ಲ ಆದ್ಮೇಲೆ ಯಾರಿಗೆ ಇದು ಕೊಡೋದು ನೀವು ಸೀರೆ? ಮದುವೆ ಹುಡುಗಿಗೆ. ಓಕೆ, ಬೆಳಗ್ಗೆ ಮದುವೆ ಹುಡುಗಿ ಕೊಡ್ತೀರಾ? ಮಾಡಿ ನಿಮ್ಮ ಜಾಬ್. ಥ್ಯಾಂಕ್ ಯು ಮೇಡಮ್. ಬನ್ನಿ. ಸಿಸ್ಟರ್ಸ್, ನಾನು ತುಂಬಾ ಹೊತ್ತಿಂದ ನಿಮ್ಮಿಬ್ಬರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಿದ್ರ ನೀವಿಲ್ಲಿ? ಓ ಹಂಗ ಪ್ರಶ್ನೆ. ಓಕೆ, ಇವಾಗ ಟೈಮ್ ಎಷ್ಟು ಗೊತ್ತಾ ನಿಮ್ಗೆ? 4:45 ಮಲಗುವ ಟೈಮು. ಇಷ್ಟೋದ್ರಲ್ಲಿ ಏನ್ ಮಾಡ್ತಾ ಇದೀರಾ? ನನ್ಗೆ ಬೇಕು ಇವಾಗ ಆನ್ಸರ್. ನೀವು ಬರ್ತೀರಾ ಅಂತ ಹಾಡ್ ಹೇಳೋಣ ಅಂತ ಕಾಯ್ತಾ ಇದ್ದೆ. ಓ ಇಸ್ ಇಟ್? ಹಾಯ್, ಕಾಫಿ ಕುಡಿತೀರಾ? ಜಗ ಕಾಫಿ ಏನ್ ಮಾಡ್ತಾ ಇದೀಯ ಇಲ್ಲಿ? ಅವ್ರನ್ನ ವಿಚಾರಿಸ್ಕೊಂತ ಇದೀನಿ. ಹೌದಾ? ಸಿಸ್ಟರ್ಸ್ ಅಲ್ಲ, ನಾವು ಅವ್ರ ಹಿಂದೆ ಇರ್ಬೇಕು ಯಾವತ್ತು. ಏನ್ ಹೇಳೋ, ಬ್ರದರ್ಸ್ ಯಾವತ್ತು ಹಿಂದೆ ಇರ್ಬೇಕು. ಇದ್ರಲ್ಲಿ ಒಬ್ರು ಟ್ಯಾಲೆಂಟ್ ಇದಾರೆ ಗೊತ್ತಾ? ಯಾರು? ನಮ್ ಸಿಸ್ಟರ್ ಮಮತಾ. ಏನ್ ಟ್ಯಾಲೆಂಟ್ ನಿಮ್ದು? ಅವ್ರ ಸ್ಟಾರ್ ಸಿಂಗರ್. ಇಸ್ ಇಟ್? ಹೌದಾ? ಓಕೆ ಮಮತಾ, ಇವ್ ನೋಡ್ತಿರೋ ಅಂತ ನಮ್ ಫ್ರೆಂಡ್ಸ್ಗೆ ನಿಮ್ ಕಡೆಯಿಂದ ನಿಮ್ಗೆ ಇಷ್ಟವಾಗಿರೋ ಹಾಡು ಹಾಡಿ. ತುಂಗು ಮಂಚದಲ್ಲಿ ಕೂತು ಜಡೆಯ ತುದಿಯ ಕೆನ್ನೆಗುತ್ತು ಆಡುತ್ತೀಹಾನು ಏನೋ ಮಾತು ರಾಧೆ ನಾಚುತ್ತಿದ್ದಳು ತೂಗು ಮಂಚದಲ್ಲಿ ಕೂತು. ಸೂಪರ್ ಮಮತಾ, ಇದೇ ತರ ನೀವು ಆಡ್ತಾ ಇರ್ರಿ. ಸೊ ಐ ಥಿಂಕ್ ನೀವು ಯಾರಿಗೋ ವೈಟ್ ಮಾಡ್ತೀರಿ ಮನೆ ಹೋಗೋದಕ್ಕೆ. ಸೊ ಬೆಳಗ್ಗೆ ಮೀಟ್ ಮಾಡೋಣ. ಓಕೆ, ಗುಡ್ ನೈಟ್. ಸರ್, ನೀವು ಬೆಂಗಳೂರವರೇನಾ? ಇಲ್ಲ, ಮೈಸೂರು. ಪ್ರಾಪರ್ ಮೈಸೂರಾ? ಸೊ ಆರ್ಡರ್ ತಗೊಂಡ್ಬಂದು ಇಲ್ಲಿ ಬಂದು ನೀವು ಡೆಕೋರೇಟ್ ಮಾಡ್ತಾ ಇದ್ದೀರಾ? ಓಕೆ ಸರ್, ತುಂಬ ಸಂತೋಷ. ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಬೆಳಗ್ಗೆಯಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ನೀವೇನೆಲ್ಲ ಆರ್ಡರ್ಸ್ ತೊಗೊತೀರಂತ ಡೀಟೇಲ್ ಆಗಿ ನಮ್ಮ ಫ್ರೆಂಡ್ಸ್ಗೆ ಹೇಳಿ. ಇಲ್ಲಿ ಅರಿಶಿನ ಶಾಸ್ತ್ರ, ಮತ್ತೆ ದೀಪಾವಳಿ ಪಳ್ಳಿ ಕೂತ್ರು ಅಂತ ಮಾಡ್ತಾ ಇದಾರೆ. ಓಕೆ, ಈವ್ನಿಂಗ್ ಟೈಮು.
ಮತ್ತೆ ಇಲ್ಲಿ ಕಾಶಿ ಯಾತ್ರೆ, ಓಕೆ. ಭುವ ಪಂಕ್ತಿ ಇರ್ಬೋದು, ಸಪ್ತಪದಿ ಇರ್ಬೋದು, ಈ ರೀತಿಯ ಎಲ್ಲ ಕೂಡ ಫ್ಲೋರ್ ಡೆಕೋರೇಷನ್ ನಾವು ಮಾಡ್ತೀವಿ. ಸೊ ಇದೆಲ್ಲ ಒಂದು ಪ್ಯಾಕೇಜ್ ಅಲ್ಲ ಸರ್ ನಿಮ್ಮದು? ಓಕೆ ಸರ್. ಸರ್ ನೀವು ಮಾಡಿರೋಂಥ ಕೆಲಸ ನಂಗೆ ತುಂಬ ಖುಷಿ ಆಯಿತು. ನನಗೆ ಅಲ್ಲ, ಇಡೀ ಫ್ಯಾಮಿಲಿ ಅವ್ರಿಗೆಲ್ಲ ಖುಷಿ ಆಯಿತು. ನಿಮ್ಮ ನಂಬರು ಈ ವಿಡಿಯೋಲ್ಲಿ ನಾನು ಡಿಸ್ಪ್ಲೇ ಮಾಡ್ತೀನಿ, ನಿಮ್ಮನ್ನ ಕೇಳ್ಕೊಂಡೇ ಮಾಡ್ತೀನಿ. ನೀವು ಅಂದರೆ ಡಿಸ್ಪ್ಲೇ ಮಾಡ್ತೀನಿ ನಂಬರ್ನ. ಖಂಡಿತ ಖಂಡಿತ. ಓಕೆ ಫ್ರೆಂಡ್ಸ್, ಇವ್ರ ನಂಬರ್ನ ಇವಾಗ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಓಕೆ ಸರ್, ತುಂಬ ಸಂತೋಷ ನಿಮ್ಮನ್ನ ಮೀಟ್ ಮಾಡಿದ್ದು. ಓಕೆ, ಥ್ಯಾಂಕ್ ಯು. ಫೇಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡೆ, ಉರಿತಿತ್ತು ತುಂಬ. ಸೊ ಬನ್ನಿ. ಇಲ್ಲಿ ನಮ್ಮವರೆಲ್ಲ ಇದ್ದಾರೆ, ಮಾತಾಡೋಣ ಬನ್ನಿ. ಸೊ ಇಲ್ಲಿ ಹುಡುಗಿ ತಂದೆಯವರು ಕೂತ್ಕೊಂಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಸೊ ಇವರೇ ಹುಡುಗಿಯವ್ರ ತಂದೆ, ನನಗೆ ಚಿಕ್ಕಪ್ಪ ಆಗಬೇಕು. ಇವ್ರ ಹೆಸರು ಹೇಳಿ, ನಮ್ಮ ಫ್ರೆಂಡ್ಸ್ ಹೇಳಿ. ಅಮರನಾರಾಯಣ ಸ್ವಾಮಿ. ಚಿಕ್ಕಪ್ಪ ಮದುವೆಗೆ ರೆಡಿನಾ? ಎಲ್ಲ ರೆಡಿ ಆಗಿದೆ. ನಿನ್ನೆ ರಾತ್ರಿ ರಿಸೆಪ್ಷನ್ ಆಯ್ತು. ಹಾಂ, ಮುಹೂರ್ತಿಗೆ ರೆಡಿ ಆಗ್ತಾ ಇದ್ದೀವಿ. ಹೌದಾ? ಸ್ವಲ್ಪ ಜ್ವರ ಮಾತಾಡ್ಬೇಕು ಚಿಕ್ಕಪ್ಪ. ಬೆಳಗ್ಗೆಯಿಂದ ಕಾರ್ಯಕ್ರಮಗಳೆಲ್ಲ ನಡೀತು, ಒಂದೊಂದೆಲ್ಲ ಕಾರ್ಯಕ್ರಮ ಒಳ್ಳೆ ಇದರಿಂದ ನಡೀತು. ಓಕೆ, ರಿಸೆಪ್ಷನ್ ಎಲ್ಲ ಮುಗೀತು. ಇವಾಗ ಮದುವೆಗೆ ಮುಹೂರ್ತಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದೀರಾ? ನೀವು ಆಲ್ರೆಡಿ ಫಸ್ಟ್ ರೆಡಿ ಆಗಿದ್ದೀರಾ? ಸೊ ತುಂಬಾ ಸಂತೋಷ. ಸೊ ಚಿಕ್ಕಪ್ಪ ಹೇಳಿ, ಹೆಂಗಿದೆ, ಹೆಂಗ್ ಅನಿಸ್ತಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಅಂದರೆ ಚಿಕ್ಕಂಗಿಂದ ನಿಮ್ಮ ಮಕ್ಕಳನ್ನ ಬೆಳೆಸ್ಕೊಂಡು ಬಂದಿದ್ರಿ, ಇಬ್ಬರು ಮಕ್ಕಳನ್ನ. ಫಸ್ಟ್ ಮಗುಗೆ ಮೈಸೂರಲ್ಲಿ ಮದುವೆ ಮಾಡಿಕೊಟ್ರಿ, ಅವ್ರ ಬಗ್ಗೆ ನಾನು ಹೇಳ್ತೀನಿ ನಮ್ಮ ವೀಕ್ಷಕರಿಗೆ. ಮೈಸೂರಲ್ಲಿ ಮದುವೆ ಮಾಡಿಕೊಟ್ಟಿದ್ದೀವಿ. ಹಾಂ, ಅವ್ರಿಗೆ ನೆಮ್ಮದಿಯಾಗಿದೆ ಜೀವನ. ನಮ್ಮ ಟೈಮ್ ಚೆನ್ನಾಗಿದೆ, ಒಳ್ಳೆ ಹಳೆ ಸಿಕ್ಕಿದ್ದಾರೆ. ಓಕೆ, ದೇವರಿಂದ ಒಳ್ಳೆ ಆಲಯ ಸಿಕ್ಕಿದ್ದಾರೆ. ಓಕೆ, ಸಂತೋಷ. ಸರಿ ಚಿಕ್ಕಪ್ಪ, ಇವಾಗ ಎರಡನೇ ಮದುವೆ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಅಭಿಪ್ರಾಯ, ಈ ಮದುವೆ ಅಭಿಪ್ರಾಯ ಏನು ಚಿಕ್ಕಪ್ಪ? ಬೆಳಗ್ಗೆಯಿಂದ ಎಲ್ಲ ಕಾರ್ಯಕ್ರಮ ಒಂದೊಂದಾಗಿ ಕಂಪ್ಲೀಟ್ ಆಗ್ತಾ ಬಂತು. ಓಕೆ, ಸಂತೋಷ. ಹಾಂ, ಓಕೆ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಪ್ಲಾನ್ ಆಗಿ ಹೋಗ್ತಾ ಇದೆ ಎಲ್ಲ. ಸರಿ, ಸಂತೋಷ. ಈ ವಾತಾವರಣ ಎಲ್ಲ ನೋಡ್ತಿದ್ರೆ ಎಲ್ಲ ಖುಷಿ ಆಗ್ತಿದೆ. ಸಂತೋಷನೇ. ಇಬ್ಬರು ಒಳ್ಳೆ ಅಳಿಯಂದ್ರು ಸಿಕ್ಕಿದ್ದಾರೆ ನಿಮಗೆ. ಸರಿ ಚಿಕ್ಕಪ್ಪ, ನೀವು ನಿಮ್ಮ ಮಕ್ಕಳಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮುಂದಕ್ಕೆ? ನಾವು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅವ್ರ ಮನೇಲಿ ಅವ್ರು ಚೆನ್ನಾಗಿರೋ ಸಾಕು. ಹಾಂ, ಸೂಪರ್. ಇದಂತೂ ಪ್ರತಿಯೊಬ್ಬರು ಹೆಣ್ಮಕ್ಳು ಎತ್ತಿರೋ ತಂದೆ ಮತ್ತು ತಾಯಂದಿರು ಹೇಳೋ ಅಂತ ಮಾತಿದು ಅಲ್ವಾ? ಅವ್ರ ಮನೆಯಲ್ಲಿ ಅವ್ರು ಚೆನ್ನಾಗಿದ್ರೆ ಸಾಕು, ಆಯ್ತಾ? ಸೊ ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡ್ರೆ ಎಲ್ಲ ಹೆಣ್ಮಕ್ಳು ಹೋಗಿರೋಂಥ ಜಾಗದಲ್ಲಿ ಸುಖವಾಗಿರ್ತಾರೆ. ಕರೆಕ್ಟ್ ಅಲ್ವಾ? ಖಂಡಿತ. ಸರಿ ಚಿಕ್ಕಪ್ಪ, ತುಂಬ ಒಳ್ಳೇದಾಗಲಿ.